ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಂಗೆ ನನ್ನಿಂದ ಆಗಿರೋ ಗಾಯಕ್ಕೆ ಔಷಧಿ ಹಚ್ತೀನಿ ಎಂದು ಹೇಳುತ್ತಾ ಅವಳ ಎದೆಯತ್ತ ನೋಡಿ ಮೋಹಕ ನಗು ಬೀರುತ್ತಾ ಹೇಳಿದಾಗ ಅವಳು ನಾಚಿ ನೀರಾಗಿದ್ದಳು. ಕಂಪಿಸುವ ತುಟಿಗಳು, ಲಜ್ಜೆಯ ಆಭರಣ ಅವಳ ಮುಖವನ್ನು ಆವರಿಸಿತು. ಅವಳ ಅರೆತೆರೆದ ನಿಮೀಲಿತ ನೇತ್ರ ಅವನಿಗೆ ವಿಶೇಷವಾದ ಆಹ್ವಾನವನ್ನು ನೀಡಿತು. ವೇದಾಂತ್ ಅವಳ ಮುದ್ದು ಮುಖವನ್ನು ನೋಡಿ ನಸುನಕ್ಕ. ಅವಳ ಬೆಚ್ಚಗಿದ ಎದೆಯೊಳಗೆ ಮುಖ ಹುದುಗಿಸಿಕೊಂಡು ಅವಳು ಮಾಡಿದಂತೆಯೇ ತನ್ನ ತುಟಿಗಳಿಂದಲೇ ಅವಳ ಹೃದಯಕ್ಕಾದ ಗಾಯವನ್ನು ಮುದ್ದಿಸುತ್ತಾ ಮುಲಾಮು ಹಚ್ಚುತ್ತಿದ್ದ ವೇದಾಂತ್. ಅವಳ ಮೈ ಒಮ್ಮೆಲೆ ರೋಮಾಂಚನಗೊಂಡು ನವಿರೆದ್ದಿತ್ತು. ಮೈ ಬಿಸಿಯೇರಿ ಮೃದುವಾಗಿ ಕಂಪಿಸಲಾರಂಭಿಸಿತ್ತು. ವೇದಾಂತ್ನ ತುಂಟಾಟಗಳಿಂದ ಅವಳ ಮೈ ಪುಳಕಗೊಂಡ ಹಾಗೆ ಅವನನ್ನು ಬಿಗಿದಪ್ಪಿ ಹಿಡಿದುಕೊಂಡಳು. ಎಷ್ಟೋ ಹೊತ್ತಿನ ಬಳಿಕ ಸಾನು, ನೋವು ಕಡಿಮೆ ಆಯಿತಾ? ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕೇಳಿದಾಗ ಅವನ ಕಣ್ಣುಗಳನ್ನು ಎದುರಿಸುವ ಶಕ್ತಿ ಇಲ್ಲದೆ ಅವಳ ಕಣ್ಣ ನೀಳ್ರೆಪ್ಪೆಗಳು ಕೆನ್ನೆಯ ಮೇಲೆ ಮಲಗಿದವು. ನಾಚಿ ನೀರಾದ ತನ್ನ ಮನದನ್ನೆಯ ತುಟಿಗೆ ತುಟಿಯಿಟ್ಟ ವೇದಾಂತ್. ಸನ್ನಿಧಿಗೆ ಈಗಲೂ ತನ್ನಿಂದ ಅವನಿಗೆ ನೋವಾಗಿದೆ, ಗಾಯವಾಗಿದೆ ಎಂಬ ಭಾವನೆ. ನಿಜ ಹೇಳು ವೇದಾಂತ್, ನಿಂಗೇನು ನೋವಾಗಿಲ್ವಾ? ಅಥವಾ ನೀನು ನನ್ನ ಮನಸ್ಸಮಾಧಾನಕ್ಕೆ ಹಾಗೆ ಹೇಳ್ತಾ ಇರೋದಾ? ವೇದಾಂತ್ನನ್ನು ಪ್ರಶ್ನಿಸಿದಳು ಸನ್ನಿಧಿ. ನಿಜವಾಗ್ಲೂ ನನಗೇನೂ ಆಗಿಲ್ಲ ಸಾನು. ಅದಕ್ಕೋಸ್ಕರ ನೀನು ರಾತ್ರಿ ಇಡೀ ನಿದ್ದೆ ಕೆಟ್ಟು ಕೂತ್ಕೋಬೇಡ. ನಾಳೆ ಬೆಳಿಗ್ಗೆ ನಾವಿಬ್ರು ಹನಿಮೂನ್ಗೆ ಹೊರಡಬೇಕು ಎಂದು ಅವಳ ಕೆನ್ನೆ ಹಿಂಡಿ ಅವಳನ್ನು ಮುದ್ದುಗರೆದು ರಮಿಸಿದ್ದ ವೇದಾಂತ್. ಸನ್ನಿಧಿಗೆ ಆದರೂ ಸಮಾಧಾನವೇ ಇರಲಿಲ್ಲ. ವೇದಾಂತ್, ಒಂದಿನ ಕೂಡ ನಿನ್ನ ಬಿಟ್ಟು ನನಗೆ ಇರೋಕೆ ಸಾಧ್ಯನೇ ಇಲ್ಲ. ನೀನು ಎಲ್ಲಿ ಹೋದರೂ ನಾನು ನಿನ್ನ ಜೊತೆನೇ ಬರ್ತೀನಿ. ಪ್ಲೀಸ್ ವೇದಾಂತ್, ಇನ್ಮುಂದೆ ಜೋಕ್ಗೆ ಕೂಡ ನಿನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಬೇಡ. ಅದನ್ನು ಸಹಿಸೋ ಶಕ್ತಿ ನನಗಿಲ್ಲ. ಸನ್ನಿಧಿ ತುಂಬ ಭಾವುಕಳಾಗಿ ಹೇಳಿದಾಗ ತಾನವಳನ್ನು ಇಂದು ಇಷ್ಟು ಕಾಡಿಸಬಾರದಾಗಿತ್ತು ಎನಿಸಿತು ವೇದಾಂತ್ಗೆ. ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ.